ದಶಭುವನಗಳನ್ನು ನನ್ನ ಅಂಕೆಯಲ್ಲಿಟ್ಟುಕೊಂಡು ಅಭಿನವ ಪರಮೇಶ್ವರಂತ ಕಂಗೊಳಿಸುತ್ತಿರುವ ನನ್ನ ಸಮಾನದಲ್ಲಿ ಯಾವ ಅಣ್ಣ, ನಿನ್ನ ಪ್ರತಾಪಕ್ಕೆ ಹೆದರಿಲ್ಲ, ನಿನ್ನ ಸಾಹಸಕ್ಕೆ ಹೆಣಿಯಿಲ್ಲ, ನಿನ್ನ ವೈಭವಕ್ಕೆ ಸರಿಸಾಟಿಯಿಲ್ಲ. ಎಷ್ಟಿದ್ದರೂ ನನಗೆ ತೃಪ್ತಿ ಇಲ್ಲ. ಏಕೆ ರಂಗಾಕ್ಷ? ಸಂತ ಪಾತಾಳುಗಳು ನಿನ್ನ ಪಾದದಡಿಯಲ್ಲಿರಬೇಕು. ಓಹೋ, ನಮ್ಮ ಪಾದದಡಿಯಲ್ಲಿ ಭೂಲೋಕವು ನಿನ್ನ ಮುಚ್ಚಿಯಲ್ಲಿರಬೇಕು. ನಮ್ಮ ಮುಷ್ಟಿಯಲ್ಲಿ? ಹೌದು ಹೌದು. ಸುರಲೋಕವೇ ಸತ್ತು ಬಿದ್ದಿರಬೇಕು. ಸುರಲೋಕವೇ ಸತ್ತು ಬಿದ್ದಿರಬೇಕು. ದಿಕ್ಪಾಲಕರು ನಮ್ಮನ ಮನೆಯ ದ್ವಾರಪಾಲಕರಾಗಿರಬೇಕು. ನಮ್ಮ ಮನೆಯ ದ್ವಾರಪಾಲಕರು? ಹೌದು ಹೌದು. ಆ ಮನೆಯ ಕಡೆ ಕಾಲು ಚಾಚಿ ಕಲ್ಪವೃಕ್ಷದಡಿಯಲ್ಲಿ ಮನೆಯಿರುವ ನಿನ್ನನ್ನು ಆ ಸೆಕೆ ಪತಿಯು ಯೋಧರಿ ಪೂಜಿಸಬೇಕು. ಪೂಜಿಸಬೇಕು. ಅಪ್ಪಣೆ ಕೊಡೋಣ. ನನ್ನ ಪ್ರಾಣವನ್ನಾದರೂ ಕೊಟ್ಟು ಈ ಕಾರ್ಯವನ್ನು ಸಾಧಿಸಬೇಕು. ಹೇಳು ಸಹೋದರ, ಬೇಡ. ನೀನು ಪ್ರಾಣಕ್ಕಿಂತ ಇದು ಹೌದು ನನಗೆ ಹೆಚ್ಚಲ್ಲ. ಅವೆಲ್ಲವೂ ದೃಢ ಸಮಾನ. ನೀನೊಬ್ಬನಿದ್ದರೆ ನನಗೆ ಸಾಕು. 3 ಲೋಕಗಳು ಇದ್ದ ಹಾಗೆ. ಏ ಕಣ್ಣ, ನನ್ನ ಪರಾಕ್ರಮದಲ್ಲಿ ನಿನಗೆ ಶಂಕೆ. ಸೃಷ್ಟಿಯ ಯಾವ ಶಕ್ತಿ ಹೆದರಾಗಲಿ ನನ್ನಲ್ಲಿ ಅದನ್ನು ನಾನು ಬಲ್ಲೆ ಸಹೋದರ, ಬಲ್ಲೆ. ಭಕ್ತರಾಲಯ ಪ್ರಾಣವನ್ನು ನಡೆಸಿ ಮೃತ್ಯುದೇವತೆಗೆ ಮೃತ್ಯುವಾಗಿ ವಿಜೃಂಭಿಸಬಲ್ಲ ಈ ಹಿರಣ್ಯಾಕ್ಷ ಉತ್ಸಾಹವನ್ನು ತಡೆಯಬೇಡ. ತದನೋತ್ಸಾಹದಿಂದ ಕುಣಿಯುತ್ತಿರುವ ಈ ಕೈಗಳಿಗೆ ನಿರಾಶೆ ಮಾಡಬೇಡ. ಅಪ್ಪಣೆ ಕೊಡೋಣ. ಸುರಲೋಕವ ಸೆಳೆದಿವೆ ಸೆಳೆದುತ್ತಲಿವೆ. ಭೂಲೋಕವನ್ನೇ ಜಯಿಸಿ ಬಂದೆ. ಸೋಳಿದ ಕುಲದ ಕೀರ್ತಿ ಪತಾಕೆಯ ಎಲ್ಲೆಡೆ ಹಾರಾಡಿಸಿ ನಿನ್ನ ಕೀರ್ತಿಯ ಸಾಲು ಅನುಗ್ರಹಿಸೋ, ಅನುಗ್ರಹಿಸೋ ಅಗ್ರಜ. ಮೆಚ್ಚಿದೆ ಸಹೋದರ, ಮೆಚ್ಚಿದೆ. ಬೆನ್ನಿಗಳು ಯಾರೇ ಆಗಲಿ, ತಪ್ಪು ಮಾಡಲಿ ಮಾಡದಿರಲಿ, ಒಪ್ಪದಿರಲಿ, ಕಾಣಿಸು, ಹೇಳಿಸು, ಮಧೋನ್ಮತ್ತನನ್ನು ಖಂಡಿಸು. ನಿನ್ನ ದಿಟ್ಟ ನುಡಿಯಿಂದ ಹುಟ್ಟಿತು ಸೂರ್ಯರನ್ನು ಸುಟ್ಟು ಬಿಡುವ ದ್ವೇಷಾಗ್ನಿಯ ಆಕ್ರೋಶವು. ಬಿಡಲಾರೆ ಆ ದಾನವ ವೈರಿಗಳನ್ನು ಎಂದಿಗೂ ಬಿಡಲಾರೆ, ಎಂದು ಉಳಿಸಲಾರೆ. ಹಿರಣ್ಯಾಕ್ಷ, ಹೋಗಿ ಬಾ ಸಹೋದರ, ನಿನ್ನಿಗೆ ಶೌರ್ಯ ಹೋಗಿ.